ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತು ದಿ ಬ್ಯೂಟಿಫುಲ್ ಫೇಶಿಯಲ್ ತೋರಿಸ್ತೀನಿ. ಇದರಿಂದ ನಿಮ್ಮ ಸ್ಕಿನ್ ಏಕ್ದಮ್ ಗ್ಲೋಯಿಂಗ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಬೇಕಾಗಿರೋದು ಮಿನಿಮಲ್ ಮನೇಲಿರುವಂಥ ಪ್ರಾಡಕ್ಟ್ಸ್ ಮಾತ್ರ. ಸೊ ಬನ್ನಿ ಏನಂತ ವಿಡಿಯೋ ನೋಡೋಣ. ಎಲ್ಲ ನನಗೆ ಪಿಂಪಲ್ ಆಗಿದೆಲ್ಲ, ಈ ಮಾರ್ಕ್ಸ್ ಆಗಿದೆಲ್ಲ, ಇದೆಲ್ಲ ನನಗೆ ಪೀರಿಯಡ್ ಪಿಂಪಲ್ ಆದಾಗ ನಾನು ಚಿವುಟಿರುವಂತಹ ಮಾರ್ಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ದಯಮಾಡಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಏನು ಅಂತಂದರೆ, ನಿಮಗೇನಾದರೂ ಪೀರಿಯಡ್ ಟೈಮಲ್ಲಿ ಪಿಂಪಲ್ ಆದರೆ ಅವುಗಳನ್ನ ಮಾತ್ರ ಚೂಟಕ್ಕೆ ಹೋಗಬೇಡಿ. ಯಾಕಂದರೆ ಮಾರ್ಕ್ಸ್ ಉಳ್ಕೊಂಡ್ರೆ ಅದು ಭಾಳ ಹಿಂಸೆ ಕೊಡುತ್ತೆ ಹೋಗೋಕ್ಕೆ. ಆ್ಯಂಡ್ ಚೂಟೋದೇನಿದೆಲ್ಲ ಈ ಥರ ಪಿಂಚ್ ಮಾಡೋದು, ಇದು ರಿಯಲಿ ಕೆಟ್ಟ ಅಭ್ಯಾಸ. ಈ ಕೆಟ್ಟ ಅಭ್ಯಾಸ ನನಗೆ ಬಂದುಬಿಟ್ಟಿದೆ, ಎಲ್ಲ ಪಿಂಪಲ್ ಆಗಿ ಚುಟ್ಕೊಂಡು ಕೂತ್ಕೊಳ್ಳೋದು. ಸೊ ಹಾಗಾಗಿ ನಾನು ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಪೀರಿಯಡ್ ಪಿಂಪಲ್ ಎಸ್ಪೆಷಲಿ ಎಲ್ಲ ಈ ಥರ ಮಾರ್ಕ್ಸ್ ಉಳಿಯುತ್ತೆ. ಸೊ ಈ ಮಾರ್ಕ್ಸ್ ಎಲ್ಲ ಹೋಗೋಕ್ಕೆ ನಾನು ಇವತ್ತೊಂದು ದಿ ಬೆಸ್ಟ್ ಫೇಶಿಯಲ್ನ ತೋರಿಸ್ತೀನಿ. ಸೊ ಈ ಫೇಶಿಯಲ್ನ ಒಂದು 3-4 ಟೈಮ್ ನಾನು ಫಾಲೋ ಮಾಡಿದ್ರೆ, ಲೈಕ್ ವೀಕ್ಲಿ ಒನ್ಸ್ ಥರ 1 ಮಂತ್ ಕರೆಕ್ಟಾಗಿ ಒಂದು 4 ಟೈಮ್ಸ್. ಸೊ 1 ಮಂತ್ ಕರೆಕ್ಟಾಗಿ ನಾನು ಫಾಲೋ ಮಾಡಿದ್ರೆ ಇವೆಲ್ಲ ಕ್ರಮೇಣ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಟಿಪ್ ಫಾಲೋ ಮಾಡ್ತೀನಿ ನಾನು. ಈ ಥರ ಏನಾದರೂ ಮಾರ್ಕ್ಸ್ ಆದಾಗ ಫಾಲೋ ಮಾಡ್ತೀನಿ. ಇಲ್ಲ ಅಂದರೆ ನನಗೆ ಎಷ್ಟು ವರ್ಷದಿಂದ ಚುಟ್ಕೊಳ್ಳೋ ಅಭ್ಯಾಸ ಇದೆ, ಫೇಸ್ ತುಂಬ ಕಲೆ ಆಗಿಬಿಡ್ಬೇಕಿತ್ತು. ಬಟ್ ಈ ಥರ ಕೆಲವೊಂದು ಟಿಪ್ಸ್ಗಳಿಂದ ನಾನು ಅವುಗಳನ್ನ ರೆಡ್ಯೂಸ್ ಮಾಡ್ಕೊತೀನಿ. ಸೊ ಇನ್ನು ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಬನಾನಾದಿಂದ ಈ ಫೇಶಿಯಲ್ನ ಕಂಪ್ಲೀಟ್ ಮಾಡ್ಬೋದು. ಫಸ್ಟ್ ಒಂದು ಬನಾನಾನ ಈ ಥರ ಮೆತ್ತಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದನ್ನು 4 ಪಾರ್ಟಿಷನ್ ಆಗಿ ನಾವು ತೊಗೊಳ್ಳೋಣ. ಸೊ 1 ಬನಾನಾ ಈ ಫೇಶಿಯಲ್ಗೆ ಕಂಪ್ಲೀಟಾಗಿ ಸಾಕಾಗುತ್ತೆ. ಹಾಗಾಗಿ 4 ಪಾರ್ಟಿಷನ್ ತೊಗೊಳ್ಳೋಣ. ಒಂದು ಪಾರ್ಟಿಷನಲ್ಲಿ ನಾವಿಲ್ಲಿ ಬಾದಾಮ್ ಪೌಡರನ್ನು ಆ್ಯಡ್ ಮಾಡೋಣ. ಪ್ಯೂರ್ ಬಾದಾಮ್ ಪೌಡ್ರ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಪಾರ್ಟಿಷನ್ಗೆ ಕಾಫಿ ಪೌಡರ್ ಆ್ಯಂಡ್ ಇನ್ನೊಂದು ಪಾರ್ಟಿಷನ್ಗೆ ಪ್ಯೂರ್ ಅಲೋವೆರಾ ಜೆಲ್ಲನ್ನು ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಪ್ಯೂರ್ ಅಲೋವೆರಾ ಜೆಲ್, ಇದರಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ. ಆಮೇಲೆ ಇನ್ನೊಂದು ಪಾರ್ಟಿಷನಲ್ಲಿ ಟರ್ಮರಿಕ್ ಮತ್ತು ಕಡಲೆ ಪುಡಿನ ತೊಗೋಬೇಕು. ಸೊ ಇವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಫೇಶಿಯಲನ್ನು ಸ್ಟಾರ್ಟ್ ಮಾಡೋಣ. ಈ 4 ಪ್ರಾಡಕ್ಟ್ಸ್ ಅಂತೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ನಿಮ್ಮ ಫೇಸನ್ನು ಗ್ಲೋಯಿಂಗ್ ಆಗಿ ಶೈನಿ ಆಗಿ ಮಾಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಫೇಸ್ ಮೇಲೆ ಡರ್ಟ್ ಎಲ್ಲ, ಇಂಪ್ಯೂರಿಟಿ ಎಲ್ಲ ರಿಮೂವ್ ಮಾಡುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ನಾವು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ, ಆಯಿತಾ. ಸೊ ಬನಾನಾ ಏನಿದೆಲ್ಲ, ಬನಾನಾ ಆ್ಯಂಡ್ ಬಾದಾಮ್ ಪೌಡರ್ ಇವೆರಡು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಇವೆರಡರಿಂದ ನಾವು ಫೇಸನ್ನು ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಟೈಮ್ ಕೊಟ್ಟು ನಿಧಾನಕ್ಕೆ ಕ್ಲೆನ್ಸ್ ಮಾಡ್ಕೊಳ್ಳಿ. ಬಟ್ ವಿಡಿಯೋ ಲೆಂತಿ ಆಗ್ತಿದೆ ಅಂಥೇಳಿ ಇಲ್ಲಿ ನಾನು ಎಲ್ಲನೂ ಫಾಸ್ಟ್ ಫಾರ್ವರ್ಡ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕ್ಲೆನ್ಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಮೇಲೆ ಇರುವ ಡರ್ಟ್, ಇಂಪ್ಯೂರಿಟಿ ಎಲ್ಲ ರಿಮೂವ್ ಆಗುತ್ತೆ. ನಿಮ್ಮ ಫೇಸ್ ಕ್ಲೀನಾಗಿ ಆಗುತ್ತೆ. ಸೊ ಕ್ಲೆನ್ಸಿಂಗ್ ಒಂದರಲ್ಲಿ ಎಲ್ಲ ಆಗಲ್ಲ. ಸೊ ಹಾಗಾಗಿ ಇದು ಫೇಸನ್ನು ಕ್ಲೀನ್ ಮಾಡೋಕ್ಕೆ ಯೂಸ್ಫುಲ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬನಾನಾ ಪೇಸ್ಟ್ ಆ್ಯಂಡ್ ಕಾಫಿ ಪೌಡರ್. ಇವೆರಡು ಏನು ಅಂತಂದರೆ ನಿಮ್ಮ ಫೇಸನ್ನು ಎಕ್ಸ್ಫೋಲಿಯೇಟ್ ಮಾಡೋಕ್ಕೆ ಇದು ಯೂಸ್ಫುಲ್. ಸೊ ಕಾಫಿ ಪೌಡರ್ ಏನಿದೆ ಅಲ್ವಾ, ಇದು ನಿಮ್ಮ ಮಾರ್ಕ್ಸ್, ಫೇಸ್ ಮೇಲಿರುವ ಮಾರ್ಕ್ಸ್ ರಿಮೂವ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಬನಾನಾ ನಿಮಗೆಲ್ಲರಿಗೂ ಗೊತ್ತು, ಬನಾನಾದಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ. ಸೊ ಬನಾನಾ ತಿನ್ನೋದ್ರಲ್ಲಿ ಅಷ್ಟೇ ಅಲ್ಲ, ಫೇಸ್ಗೆ ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡೋದ್ರಿಂದ ಕೂಡ ನಿಮಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಬನಾನಾದಿಂದ ಫೇಸ್ ಕ್ಲೆನ್ಸ್ ಆಗೋದು ಆ್ಯಂಡ್ ಆಲ್ಸೋ ನಿಮ್ಮ ಫೇಸ್ ಮೇಲೆ ಇರುವಂಥ ಪ್ಯೂರಿಟಿ ರಿಮೂವ್ ಆಗೋದು ಅಷ್ಟೇ ಅಲ್ಲದೆ ಫೇಸನ್ನು ವೈಟ್ ಆ್ಯಂಡ್ ಸಾಫ್ಟ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬನಾನಾ ಮತ್ತು ಅಲೋವೆರಾ ಜೆಲ್. ಸೊ ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ನಾವೀಗ ಮಸಾಜ್ ಮಾಡ್ಕೊಳ್ಳೋಣ. ಎಸ್, ಬನಾನಾ ಆ್ಯಂಡ್ ಅಲೋವೆರಾ ಜೆಲ್ ಈಸ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ ಫೇಸ್ ಮಸಾಜ್. ಇವೆರಡರಿಂದ ನಿಮ್ಮ ಸ್ಕಿನ್ ಸ್ಮೂತಾಗಿ ಆಗುತ್ತೆ. ಪಾರ್ಲರಲ್ಲಿ ಹೈಡ್ರಾ ಫೇಶಿಯಲ್ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟು ಸ್ಮೂತಾಗಿ ಮಾಡುತ್ತೆ ಈ ಅಲೋವೆರಾ ಜೆಲ್ ಆ್ಯಂಡ್ ಬನಾನಾ ಎರಡು ಮಿಕ್ಸರ್ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ಗೆ. ಆ್ಯಂಡ್ ಇದಾದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕನ್ನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಬನಾನಾ, ಟರ್ಮರಿಕ್ ಆ್ಯಂಡ್ ಕಡಲೆ ಹಿಟ್ಟು ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಿದ್ದೀನಿ. ಇದು ಡ್ರೈ ಆಗೋವರೆಗೂ ವೆಯ್ಟ್ ಮಾಡೋಣ, ನಂತರ ಫೇಸ್ ವಾಶ್ ಮಾಡ್ಕೊಳ್ಳೋಣ. ನಾನು ಯಾವುದೇ ರೀತಿಯಲ್ಲಿ ಮಾಯ್ಶ್ಚರೈಸರ್ ಏನೂ ಅಪ್ಲೈ ಮಾಡಿಲ್ಲ. ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆ್ಯಂಡ್ ಸಾಫ್ಟಾಗಿ ಆಗಿದೆ ಅಂತ. ಸೊ ಗ್ಲೋಯಿಂಗ್ ನೀವು ಕಾಣ್ತಿದ್ದೀರ, ಸಾಫ್ಟ್ ಆಗಿರೋದು ನನಗೆ ಫೀಲ್ ಆಗ್ತಿದೆ. ನನ್ನ ಸ್ಕಿನ್ ಫ್ರೆಶ್ ಆಗಿ ಕೂಡ ನನಗೆ ಫೀಲ್ ಆಗ್ತಾಯಿದೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಈ ಫೇಶಿಯಲ್ನ ಖಂಡಿತ ಟ್ರೈ ಮಾಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟೇ ಸಿಗುತ್ತೆ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.